ತುಂಬ ಖುಷಿ ಆಗ್ತಾ ಇದೆ. ನನಗೂ ಸರ್ಪ್ರೈಸೇ ಇದು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿರಲಾರ್ದಂಗೆ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ. ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲಮ್ಮ, ಗ್ಯಾರಂಟಿ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ. ನಾನು ತುಂಬ ಮೆಚ್ಚುವ ನಟ ಶರಣ್ ಸರ್. ನನಗೆ ಅವ್ರನ್ನ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರೊಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು. ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು, ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲೇ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ ಯು.